ಕಾಡಿನಲ್ಲಿ ಅಡಗಿ ಕುಳಿತು ರಕ್ತ ಚರಿತ್ರೆ ಸಂಘರ್ಷದ ಪಟ್ಟಿಸ್ತಾ ಇರತಕ್ಕಂತ ನಕ್ಸಲರು ಇವತ್ತು ಶರಣಾಗಲು ನಿರ್ಧಾರ ಮಾಡಿದ್ದಾರೆ. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಚಿಕ್ಕಮಗಳೂರು ಜಿಲ್ಲೆಯ ಶಾಸಕ ರಾಜುಗೌಡ್ರು ಇದ್ದಾರೆ, ಮಾತನಾಡಿಸ್ತಾ ಇದ್ದೀನಿ. ಸರ್, ಇವತ್ತು ನಕ್ಸಲರು ಸಿಎಂ ಸಮ್ಮುಖದಲ್ಲಿ ಶರಣಾಗಲು ನಿರ್ಧಾರ ಮಾಡಿದ್ದಾರೆ. ನೀವು ಚಿಕ್ಕಮಗಳೂರು ಜಿಲ್ಲೆಯ ಶಾಸಕರಾಗಿ ಏನ್ ಹೇಳ್ತೀರಾ? ಇದು ಬಹಳ ಸ್ವಾಗತ ಮಾಡುವಂಥ ವಿಚಾರ. ಯಾಕೆಂದರೆ ನಮ್ಮ ದೇಶದ ಇತಿಹಾಸನೇ ಬೇರೆ. ನಾವು ಅಹಿಂಸಾತ್ಮಕವಾಗಿ ಏನೇನು ಹೋರಾಟಗಳಾದ್ದು ನಮ್ಮ ದೇಶದಲ್ಲಿ, ಅದಕ್ಕೆಲ್ಲದಕ್ಕೂ ಜಯ ಸಿಕ್ಕಿದೆ. ಮಹಾತ್ಮ ಗಾಂಧೀಜಿಯವರೇ ಸಾಕ್ಷಿ ಅದಕ್ಕೆ. ಅನೇಕ ರಾಷ್ಟ್ರಗಳನ್ನ ಆಳ್ತಾ ಇದ್ದಂಥ ಬ್ರಿಟಿಷರು ನಮಗೆ ಹೆದರಿ ಅಧಿಕಾರ ಬಿಟ್ಟುಕೊಟ್ಟಿದ್ದಲ್ಲ, ನಮ್ಮ ಅಹಿಂಸಾತ್ಮಕ ಹೋರಾಟಕ್ಕೆ ನಮಗೆ ದೇಶ ಬಿಟ್ಟುಕೊಟ್ಟು ಸ್ವತಂತ್ರ ಕೊಟ್ಟು ಹೋದಂಥ ಇತಿಹಾಸ ನಮ್ಮದು. ಹಾಗಾಗಿ ಕಾನೂನನ್ನು ಬಿಟ್ಟು ಹೊರತುಪಡಿಸಿದ ಹೋರಾಟಗಳು ಯಾವತ್ತೂ ಯಶಸ್ವಿಯಾಗಿಲ್ಲ. ಕಾನೂನು ಚೌಕಟ್ಟಿನೊಳಗೆ ಹೋರಾಟ ಮಾಡಬೇಕು. ಅವ್ರ ಹೋರಾಟಕ್ಕೆ ನಮ್ಮದು ಬೆಂಬಲ ಐತೆ, ನ್ಯಾಯಯುತವಾದ ಹೋರಾಟ. ಅಹಿಂಸಾತ್ಮಕ ಹೋರಾಟನ ನಾವು ಯಾವತ್ತೂ ನಮ್ಮ ದೇಶನೂ ಒಪ್ಪಿಲ್ಲ, ನಾವು ಒಪ್ಪಕ್ಕೆ ಸಾಧ್ಯ ಇಲ್ಲ. ಅದನ್ನು ಮನಗೊಂಡು ಇವತ್ತು ಶರಣಾಗುವಂಥ ಒಂದು ತೀರ್ಮಾನವನ್ನು ಏನು ಕೈಗೊಂಡಿದ್ದಾರೆ ಅದು ಅತ್ಯಂತ ಸ್ವಾಗತಾರ್ಹ. ಅದಕ್ಕೆ ಅವರು ಏನು ಕಾನೂನಾತ್ಮಕವಾಗಿ ಅವರೇನು ಒಂದು ಉದ್ದೇಶ ಇಟ್ಕೊಂಡು ಹೋರಾಟಕ್ಕೆ ಧುಮುಕಿದಾರೋ ಅದು ಅವ್ರು ಮುಂದುವರಿಸಲಿ, ಅಹಿಂಸಾತ್ಮಕವಾಗಿ ಮುಂದುವರಿಸಲಿ. ಶರಣಾಗಿ ಇವತ್ತು ಕಾನೂನಲ್ಲಿ ಏನೇನು ಅವ್ರು ಎದುರಿಸಬೇಕು, ಕಾನೂನಲ್ಲಿ ಏನೇನು ಅವರಿಗೆ ಅವಕಾಶಗಳು ಸಿಗ್ತಾವೆ ಅದನ್ನು ಪಡ್ಕೊಂಡು ಜನರಿಗೆ ನ್ಯಾಯ ಕೊಡಿಸೋದಕ್ಕೆ ಹೋರಾಟ ಮಾಡಲಿ. ಬಟ್ ಅವ್ರು ಕಾನೂನು ಕೈಗೆ ತಗೊಂಡಿದ್ದನ್ನು ನಾವು ಒಪ್ಪೋದಿಲ್ಲ, ತಪ್ಪು. ಹಾಗಾಗಿ ಆ ಭಾಗದಲ್ಲಿ ಅನೇಕ ಭಾಳ ವರ್ಷಗಳಿಂದ ಗುಂಡಿನ ಸದ್ದು ಕೇಳಿ ಅನೇಕ ಸಾವುಗಳು ನೋವುಗಳಾದವು, ಎನ್ಕೌಂಟರ್ಸ್ ಆಯಿತು. ಈಗ ಮೊನ್ನೆನೂ ಕೂಡ ಈಗ ಒಂದು ತಿಂಗಳ ಹಿಂದೆ ಒಂದು ವಿಕ್ರಮಗೌಡರ ಹತ್ಯೆ ಆಯಿತು. ಕೂಡ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಅದು ನಾನೇ ಆ ಕ್ಷೇತ್ರದವನೇ ಆಗಿದ್ದರಿಂದ ಅದನ್ನು ಮುಕ್ತ ಕಾಣ್ತಿದ್ದ ಸ್ವಾಗತ ಮಾಡ್ತೇನೆ. ಇವತ್ತು ಸಂಜೆ ಸಿಎಂ ಸಮ್ಮುಖದಲ್ಲಿ ಸೇರ್ಪಡೆ ಆಗ್ತಾರೆ ಅಂತ ಮಾಹಿತಿ ಇದೆ, ನಿಜಾನಾ ಸರ್? ನೀವು ಸಾಕಷ್ಟು ಪ್ರಯತ್ನಗಳು ಬಹಳ ದಿನಗಳಿಂದ ನಡೆದಿದ್ದಾರೆ. ಕಾನೂನನ್ನು ಯಾರು ಗೌರವಿಸ್ತಾರೋ ಅವರೆಲ್ಲರೂ ಅದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ. ಅವರಿಗೆ ಅಭಿನಂದಿಸ್ತೀನಿ. ಜೊತೆಗೆ ಅವ್ರು ಸರೆಂಡರ್ ಆಗೋದು ಒಳ್ಳೇದು. ಆ ನಿರ್ಧಾರ ಸ್ವಾಗತಾರ್ಹ. ಒಂದಷ್ಟು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಅಂದ್ರೆ ಕಾಡಂಚಿನಲ್ಲಿರ್ತಕ್ಕಂಥ ಆದಿವಾಸಿಗಳನ್ನ ಒಕ್ಕಲೆಬ್ಬರಿಸಬಾರ್ದು, ಕಸ್ತೂರಿ ರಂಗನ್ ವರದಿನ ವಿರೋಧಿಸಿದ್ದಾರೆ. ಈ ನಿಟ್ಟಲ್ಲಿ ಸರ್ಕಾರದ ಪ್ರಯತ್ನ ಏನು? ಈಗಾಗಲೇ ಅನೇಕ ಅರಣ್ಯ ಕಾಯ್ದೆಗಳಿದ್ದಾವೆ. ಅದರ ಮಧ್ಯೆ ಮತ್ತೆ ಹೊಸ ಕಾಯ್ದೆಗಳನ್ನು ಹಾರುವ ಉದ್ದೇಶ ಏನು? ಈಗಾಗಲೇ ನಮ್ಮ ನಾನ್ ಪ್ಲಾನ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಿದೆ. ಹೊಸ ಕಾಯ್ದೆಗಳು ಬಂದ್ರೆ ಮತ್ತೆ ಅದಕ್ಕೋಸ್ಕರ ಹೆಚ್ಚುವರಿ ಅಧಿಕಾರಿಗಳು ನೇಮಕ ಮಾಡೋ ಅಂಥದ್ದು ಇದೆಲ್ಲ ಸರಿಯಲ್ಲ. ಈಗ ಕಸ್ತೂರಿ ರಂಗನ್ ವರದಿ ಕೇರಳ ಮಾದರಿನಲ್ಲಿ ಸಂಪೂರ್ಣ ಬದಲಾವಣೆ ಮಾಡಿದ್ದಾರೆ. ಜನರಿಗೆ ಯಾವುದೇ ತೊಂದರೆ ಆಗದಲ್ಲೇ ಇರೋಂಥ ಯಾವುದೇ ಕಾನೂನುಗಳನ್ನು ಜನ ಒಪ್ತವೆ. ಯಾವುದೇ ಕಾನೂನು ಜನರಿಗೋಸ್ಕರ ಮಾಡೋ ಅಂಥದ್ದು. ಅವ್ರ ಬದುಕನ್ನು ಕಿತ್ಕೊಳ್ಳೋ ಅಂಥ ಪ್ರಯತ್ನಗಳು ಈಗ ಅರಣ್ಯ ಇಲಾಖೆಯಿಂದ ಅನೇಕ ಕಾನೂನುಗಳು ರೂಪಿತ ಆಗಿರೋಂಥದ್ದು ಜನಸಾಮಾನ್ಯರಿಗೆ ಗೊತ್ತಿದೆ. ಹಾಗಾಗಿ ಕಾನೂನು ರೂಪಿಸಬೇಕಾದ್ರೆ ಅನೇಕ ಸಾಧಕ ಬಾಧಕಗಳನ್ನು ಯೋಚನೆ ಮಾಡಿ ಚರ್ಚೆ ಮಾಡಿ ಮಾಡಬೇಕಾಗ್ತದೆ. ಇವತ್ತು ಸ್ವತಂತ್ರ ಪೂರ್ವ ನಮ್ಮ ಜನಸಂಖ್ಯೆ ಇದ್ದಿದ್ದು 45ರಿಂದ 50 ಕೋಟಿ, ಇವತ್ತು 136 ಕೋಟಿ ಆಗಿದೆ. ಅದಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯಗಳಿಗೆ ಕಾಡು ಕ್ಷೀಣಿಸ್ತಿರೋಂಥದ್ದು ಹೌದು. ಅದಕ್ಕೋಸ್ಕರ ಉಳಿಸೋದಕ್ಕೆ ಬೇರೆ ಬೇರೆ ಕಾನೂನಲ್ಲ, ಕಾಡನ್ನು ಹೆಚ್ಚು ಮಾಡೋದಕ್ಕೆ ಪ್ರಾಕ್ಟಿಕಲಿ ಏನು ಮಾಡಬೇಕು ಅದನ್ನು ಮಾಡೋದು ಬಿಟ್ಟು ಈ ಬದುಕು ಕಟ್ಕೊಂಡವ್ರನ್ನ ಒಕ್ಕಲಿಸಿ ಅವ್ರನ್ನ ಬೀದಿಗೆ ತರೋದ್ರಿಂದಲೇ ಈ ನಕ್ಸಲ್ ಚಟುವಟಿಕೆ ಪ್ರಾರಂಭ ಆಗಿದ್ದು. ಹಾಗಾಗಿ ಆ ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳು ಆಗಬಾರ್ದು ಅಂದ್ರೆ ಸರ್ಕಾರ ಪಾಸಿಟಿವ್ ಆಗಿ ಕಾನೂನುಗಳು ರೂಪಿಸಬೇಕಾಗ್ತದೆ. ಕುದುರೆಮುಖ ಅರಣ್ಯ ಪ್ರದೇಶದಲ್ಲಿ ಅರಣ್ಯಾಧಿಕಾರಿಗಳ ಕಿರುಕುಳ ಜಾಸ್ತಿ ಆಗಿದೆ ನಮಗೆ ಅನ್ನುವಂಥ ನಿಟ್ಟಲ್ಲಿ ಅದು ಸತ್ಯ. ಅರಣ್ಯಾಧಿಕಾರಿಗಳ ಕಿರುಕುಳ ಆಗಿರೋಂಥದ್ದು ಸತ್ಯ. ಅದನ್ನ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಘೋಷಣೆ ಮಾಡಬೇಕಾದ್ರೆ ಅದಕ್ಕೆ ಸಾಕಷ್ಟು ಭರವಸೆಗಳನ್ನು ಕೊಟ್ಟಿದ್ರು ಆ ಭಾಗದ ಜನರಿಗೆ. ಆ ಭರವಸೆಗಳನ್ನ ಯಾವುದೂ ಈಡೇರಿಸ್ತಿಲ್ಲ. ಅವ್ರಿಗೆ ಮೂಲಭೂತ ಸೌಕರ್ಯ ಕೊಡಲಿಲ್ಲ, ಕುಡಿಯೋ ನೀರು ಕೊಡಲಿಲ್ಲ, ಅವ್ರಿಗೆ ಏನೇನು ಸವಲತ್ತುಗಳು ಬೇಕು ಅದನ್ನು ಕೊಟ್ಟಿದ್ರೆ ಆ ಪರಿಸ್ಥಿತಿ ನಿರ್ಮಾಣ ಆಗ್ತಿರ್ಲಿಲ್ಲ. ಅದು ಕೊಡದಲ್ಲೇ ಇರೋದನ್ನ ಅನೇಕ ಅಮಾಯಕರ ಸಾವು ನೋವುಗಳಾಯಿತು. ಮತ್ತು ಅವರಿಗೆ ಬೆಂಬಲ ಸಿಕ್ತು. ಅಲ್ಲಿ ಸಾರ್ವಜನಿಕರದು ನಕ್ಸಲ್ ಚಟುವಟಿಕೆಗೆ ಬೆಂಬಲ ಸಿಕ್ತು. ಪ್ರತಿಯೊಬ್ಬರು ಆ ಭಾಗದ ಜನರು ಬೆಂಬಲ ಕೊಟ್ಟಿದ್ದಾರೆ. ಹಾಗಾಗಿ ಅದು ಅಷ್ಟು ವಿಕೋಪಕ್ಕೆ ಹೋಗಿದ್ದು. ಹಾಗಾಗಿ ಅದು ಹತೋಟಿಗೆ ಬರಬೇಕು ಅಂತಂದ್ರೆ ಇವತ್ತು ಅನೇಕ ಕಡೆ ಏನೇ ಫೋರ್ಸ್ಗಳು ಇದಾವಲ್ಲಿ ಅವನ್ನೆಲ್ಲ ವಿಡ್ರಾ ಮಾಡಬಹುದು. ಸರ್, ಇವತ್ತು ನಕ್ಸಲರು ಶರಣಾಗ್ತಾ ಇದ್ದಾರೆ. ನಕ್ಸಲರ ಬೇಡಿಕೆ ಕುರಿತಂತೆ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಏನ್ ಹೇಳಕ್ ಬಯಸ್ತೀರಾ, ಏನ್ ಒತ್ತಾಯ ಮಾಡ್ತೀರಾ? ಕಾನೂನಾತ್ಮಕವಾಗಿ ಅವರಲ್ಲಿ ಅನೇಕ ಬೇಡಿಕೆಗಳು ಸಹಮತ ಇದೆ ನಮ್ದು, ಅದು ಆಗ್ಬೇಕು. ಈಗ ಒಂದು ಅಲ್ಲಿಂದ ಸ್ಥಳಾಂತರ ಮಾಡೋದಕ್ಕೆ ಅವ್ರಿಗೆ ಗೋಲ್ಡನ್ ಸೆಕೆಂಡ್ ಕೊಡಬೇಕು. ಅರಣ್ಯ ಹಕ್ಕು ಕಾಯ್ದೆ ಏನು ಹೇಳುತ್ತೆ, FRA, ಅದನ್ನ ಜಾರಿ ಮಾಡಲಿ. ಕೇಂದ್ರ ಸರ್ಕಾರ ಹಿಂದೆ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ FRA ತಂದಿದ್ದು, ಫಾರೆಸ್ಟ್ ರೈಟ್ ಆಕ್ಟ್. ಅದನ್ನು ಅನುಷ್ಠಾನಗೊಳಿಸಿದ್ರೆ ಯಾವುದೇ ಸಮಸ್ಯೆ ಉದ್ಭವ ಆಗೋದಿಲ್ಲ. ಮಾಡಬೇಕಾಗ್ತದೆ. ಕೆಲವು ಕಾನೂನು ಚೌಕಟ್ಟೊಳಗೆ ಏನೇನು ಮಾಡಬೇಕು ಅದನ್ನು ಮುಖ್ಯಮಂತ್ರಿಗಳು ಮಾಡಬೇಕು, ಅರಣ್ಯ ಸಚಿವರು ಮಾಡಬೇಕು, ಸರ್ಕಾರ ಮಾಡಬೇಕು. ಮಾಡದಲ್ಲೇ ಇದ್ದಾಗ ಇಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗಾಗಿ ಅವ್ರ ಬೇಡಿಕೆ ಕೆಲವು ಸಮಂಜಸವಾಗಿದ್ದಾವೆ.
ಬಟ್ ಅವ್ರು ಮಾಡಿದಂಥ ತಪ್ಪಿಗೆಲ್ಲ ಪೂರ ಕ್ಷಮೆ ಕೊಡಿ ಅಂತಂದ್ರೆ ಕೊಲೆ ಮಾಡಿದವ್ರಿಗೆ ಕ್ಷಮೆ ಕೊಡಿ ಅಂತ ಅದಾಗಲ್ಲ. ಅದು ಕಾನೂನು ಒಳಗಡೆ ಅವ್ರು ಏನೇನು ಎದುರಿಸ್ಬೇಕು ಅದನ್ನು ಎದುರಿಸಬೇಕಾಗ್ತದೆ ಕಾನೂನಾತ್ಮಕವಾಗಿ. ಸೊ ಇದಿಷ್ಟು ಶಾಸಕ ರಾಜು ಗೌಡ್ರ ನೇರ ನುಡಿಗಳು. ಕ್ಯಾಮರಾಮನ್ ಶಿವಪ್ಪ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು.